ಪ್ರಸ್ತುತ ಬಿಸಿಸಿಐ ಕಾರ್ಯದರ್ಶಿ ಜೈ ಶಾ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆ ಈ ವರ್ಷದ ಕೊನೆಯಲ್ಲಿ ಬಿಸಿಸಿಐ ಮಂಡಳಿಯಿಂದ ಕೆಳಗಿಳಿಯಲಿದ್ದಾರೆ. ಜೈ ಶಾ ಡಿಸೆಂಬರ್ 1ರಿಂದ ಈ ಹುದ್ದೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಇದರಿಂದ ಬಿಸಿಸಿಐನಲ್ಲಿ ಅವರ ಸ್ಥಾನ ತೆರವಾಗಲಿದೆ. ಈಗ ಜೈ ಶಾ ಬದಲಿಗೆ ಯಾರು ಎಂಬ ಪ್ರಶ್ನೆ ಮೂಡಿದೆ. ಕೆಲವು ಮಾಹಿತಿಗಳ ಪ್ರಕಾರ ಗುಜರಾತ್ನ ಮಾಜಿ ಕ್ರಿಕೆಟಿಗ ಅನಿಲ್ ಪಟೇಲ್ಗೆ ಈ ಹುದ್ದೆ ಸಿಗಬಹುದು ಎಂದು ಹೇಳಲಾಗ್ತಿದೆ. ಅನಿಲ್ ಪಟೇಲ್ ಗುಜರಾತ್ ಪರ 3 ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿದ್ದಾರೆ. ಪ್ರಸ್ತುತ ಗುಜರಾತ್ ಕ್ರಿಕೆಟ್ ಸಂಸ್ಥೆಯೊಂದಿಗೆ ಸಂಬಂಧವನ್ನು ಕೂಡ ಹೊಂದಿದ್ದಾರೆ. ಹಾಗಾದರೆ ಅನಿಲ್ ಪಟೇಲ್ನ ಇತಿಹಾಸ ಏನು ಅಂತ ನೋಡೋದಾದರೆ, ಅನಿಲ್ ಪಟೇಲ್ ಮಾಜಿ ಬ್ಯಾಟ್ಸ್ಮನ್ ಆಗಿದ್ದಾರೆ. ಅದೇ ರೀತಿ ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ ಜೊತೆಗೆ ಒಳ್ಳೆಯ ಒಡನಾಟವನ್ನು ಅವರು ಇಟ್ಕೊಂಡಿದ್ದಾರೆ. ಅನಿಲ್ ಪಟೇಲ್ ಪ್ರಸ್ತುತ GCA ಕಾರ್ಯದರ್ಶಿಯಾಗಿಯೂ ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಅನಿಲ್ ಪಟೇಲ್ ಗುಜರಾತ್ ಪರ 3 ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿದ್ದಾರೆ, ಕ್ರಿಕೆಟ್ ಪಂದ್ಯಗಳು. ಅದೇ ರೀತಿ WTC 2023ರ ಫೈನಲ್ನಲ್ಲಿ ಟೀಮ್ ಇಂಡಿಯಾದ ಮ್ಯಾನೇಜರ್ ಆಗಿಯೂ ಕೂಡ ಅವರು ಕೆಲಸ ಮಾಡಿರುವಂಥದ್ದು. ಹಾಗಾಗಿ ಅನಿಲ್ ಪಟೇಲ್ಗೂ ಕೂಡ ಇಲ್ಲಿ ಅವಕಾಶಗಳು ಎದ್ದು ಕಾಣಿಸ್ತಾ ಇದೆ. ಇದರ ಜೊತೆಗೆ ಅರುಣ್ ಧುಮಾಲ್ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ ಈ ಸ್ಥಾನಕ್ಕಾಗಿ. ಯಾಕೆಂದರೆ ಕೇಂದ್ರ ಸಚಿವ ಮತ್ತು ಮಾಜಿ BCCI ಅಧ್ಯಕ್ಷ ಅನುರಾಗ್ ಠಾಕೂರ್ ಅವರ ಸಹೋದರರಾಗಿದ್ದಾರೆ, ಇವರು ಸೋದರ ಸಂಬಂಧಿ. ಅದೇ ರೀತಿ ಕಳೆದ ಕೆಲವು ವರ್ಷಗಳಿಂದ BCCI ಜೊತೆಗೆ ಇವರು ಕೂಡ ನಿಕಟವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅದೂ ಅಲ್ಲದೆ 2019ರಲ್ಲಿ BCCI ಖಜಾನ್ಸಿಯಾಗಿ ಇವರು ಕೂಡ ಕೆಲಸ ಮಾಡಿದರು. ಅದೇ ರೀತಿ 2 ವರ್ಷಗಳ ಹಿಂದೆ IPLನ ಅಧ್ಯಕ್ಷರಾಗಿಯೂ ಕೂಡ ಇವರು ಆಯ್ಕೆಯಾಗಿದ್ದರು. ಇದು ಎಲ್ಲದರ ಜೊತೆಗೆ ಇವರ ನಾಯಕತ್ವದಲ್ಲಿ IPLನ 3 ಸೀಸನ್ ಯಶಸ್ವಿಯಾಗಿ ನಡೆದಿದೆ. ಈ ಹಿಂದೆ ಮಹಿಳಾ ಪ್ರೀಮಿಯರ್ ಲೀಗ್ ಕೂಡ ಯಶಸ್ವಿಯಾಗಿ ಇವರು ನಡೆಸಿಕೊಟ್ಟಿದ್ರು. ಈ ಹಿಂದೆ ಹಿಮಾಚಲ್ ಪ್ರದೇಶ್ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷರಾಗಿಯೂ ಕೂಡ ಇವರು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇವರಿಗೂ ಕೂಡ ಅವಕಾಶಗಳು ಎದ್ದು ಕಾಣಿಸ್ತಾ ಇದೆ. ಇವರ ಜೊತೆಗೇನೆ ಮೂರನೆಯವರು ಆಶೀಶ್ ಶೆಲಾರ್ ಅಂತ. ಆಶೀಶ್ ಶೆಲಾರ್ BCCIನ ಹೊಸ ಖಜಾನ್ಸಿ ಆಗಿದ್ದಾರೆ. ಮಹಾರಾಷ್ಟ್ರದ BJP ಶಾಸಕರಾಗಿ ಆಶೀಶ್ ಶೆಲಾರ್ ಇವಾಗ ಕೆಲಸವನ್ನು ಮಾಡ್ತಿದ್ದಾರೆ. ತುಂಬ ವರ್ಷಗಳಿಂದ BCCI ಜೊತೆಗೆ ನಿಕಟ ಸಂಪರ್ಕವನ್ನು ಅವರು ಹೊಂದಿದ್ದಾರೆ. 2015ರಲ್ಲಿ ಮೊದಲ ಬಾರಿಗೆ BCCI ಸದಸ್ಯರಾಗಿದ್ದರು. ಅದೇ ರೀತಿ 2017ರಲ್ಲಿ MCA ಅಧ್ಯಕ್ಷರಾಗಿ ಅವರು ಆಯ್ಕೆಯನ್ನಾಗಿದ್ದರು. ಅದೇ ರೀತಿ 2019ರಲ್ಲಿ ಜೈ ಶಾ ಮೊದಲ ಬಾರಿಗೆ BCCI ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಅಂದಿನಿಂದ ಜೈ ಶಾ ಈ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ. ಅವರ ಅಧಿಕಾರಾವಧಿ 1 ವರ್ಷ ಮಾತ್ರ ಉಳಿದಿದೆ. ಅದಕ್ಕೂ ಮುನ್ನ ಅವರು ICCIಯ ಜವಾಬ್ದಾರಿ ವಹಿಸಿಕೊಳ್ಳಲು ನಿರ್ಧರಿಸಿದರು. ಆಗಸ್ಟ್ 27ರಂದು ICC ಅಧ್ಯಕ್ಷ ಸ್ಥಾನಕ್ಕೆ ಶಾ ನಾಮಪತ್ರವನ್ನು ಸಲ್ಲಿಸಿದರು. ಆ ಸ್ಥಾನಕ್ಕೆ ಬೇರೆ ಯಾರೂ ಸ್ಪರ್ಧಿಸದ ಕಾರಣ ಅವಿರೋಧವಾಗಿ ಅವರು ಆಯ್ಕೆಯಾಗಿದ್ದಾರೆ. ಹಾಗಾಗಿ ಅವರ ತೆರವಾದ ಸ್ಥಾನಕ್ಕೆ ಈ ಮೂವರು ಕಣ್ಣಿಟ್ಟಿದ್ದಾರೆ. ಈ ಮೂವರಲ್ಲಿ ಯಾರಾದರೂ ಆಗಬಹುದು, ಇಲ್ಲ ಬೇರೆಯವರಿಗೂ ಕೂಡ ಅವಕಾಶ ಸಿಗಬಹುದು. ಹಾಗಾದರೆ ಮುಂದಿನ BCCI ಕಾರ್ಯದರ್ಶಿ ಯಾರು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.